ಶ್ರೀನಿವಾಸರಿಂದ ಮುಂದುವರೆದ ಅಭಿವೃದ್ಧಿ ಪರ್ವ. ಕೆಲಸ ಇಲ್ಲದವರು ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರೆ ಎಂದು ಕಿಡಿ. ಕೆಲಸದ ಸ್ಟೇಟ್ಮೆಂಟ್ ಕೊಡೋದು, ಅವರಷ್ಟು ಕೊಡೋದು, ಇವರಷ್ಟು ಕೊಡೋದು, ಅದರಿಂದ ಏನು ಯೂಸ್ ಆಗಲ್ಲ, ನಿಮಗೆ ಆಹಾರ ಆಗ್ತೀವಿ ಅಷ್ಟೇ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ್ವ ಮುಂದುವರೆಸಿದ್ದಾರೆ. ಇಂದು ಗುಬ್ಬಿ ತಾಲೂಕಿನ ಕೊಂಡ್ಲಿ ಕ್ರಾಸ್ನಿಂದ ಬ್ಯಾಟಪ್ಪನಪಾಳ್ಯದವರೆಗೆ 15 ಕೋಟಿ ರೂಪಾಯಿಗಳ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಕೆಲಸವಿಲ್ಲದವರು ಮಾತ್ರ ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಮೂಲಕ ಅವರ ಮೇಲಿವರು ಇವರ ಮೇಲವರು ದೂರ್ತಾರೆ. ಸದ್ಯದ ಬೆಳವಣಿಗೆಯ ಈ ವಿಚಾರ ಕೇವಲ ಮಾಧ್ಯಮಗಳಿಗೆ ಆಹಾರವಾಗುವುದು ಬಿಟ್ರೆ ಬೇರೇನೂ ಪ್ರಯೋಜನ ಇಲ್ಲ. ಜೊತೆಗೆ ನಾನು ಯಾರ ಪರವೂ ಇಲ್ಲ ಎಂದಿದ್ದಾರೆ. ನಾವೀಗಾಗಲೇ ಸುಮಾರು 6-7 ವರ್ಷದ ಹಿಂದೆ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ದು. ಈಗ ಅದು ಕೆಲಸಗಳನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ರೋಡ್ಗೆ 15 ಕೋಟಿ ರೂಪಾಯಿ ಹಾಕಿದ್ವಿ, ಮತ್ತು ಪಕ್ಕದ್ದು ಹಣ್ಣಳ್ಳಿ ರೋಡ್ಗೆ 30 ಕೋಟಿ ಹಾಕಿದ್ವಿ, ಮತ್ತು ಬಡವಪಾಳ್ಯ ರೋಡ್ಗೆ 28 ಕೋಟಿ ಹಾಕಿದ್ವಿ, ಮತ್ತು ಬೇರೆ ಎಲ್ಲ ಊರುಗಳಿಗೂ ಕೂಡ ಹಾಕಿದ್ದೀವಿ. ಅದು ಕೋರ್ಟಲ್ಲಿ ನರಸೇಂದ್ರ ರವಿ ಅಂತ ಹೇಳ್ಬಿಟ್ಟು ಅದು ಕೋರ್ಟ್ಗೆ ಹಾಕೊಂಡಿದ್ರು. ಅದನ್ನು ಕೂಡ ಇವಾಗ ಕ್ಲಿಯರ್ ಮಾಡ್ತೀವಿ. ಅದು ಕ್ಲಿಯರ್ ಮಾಡಿದರೆ ಈ ಭಾಗದಲ್ಲಿ ಎಲ್ಲ ಪ್ರತಿ ಹಳ್ಳಿಗೂ ಕೂಡ ಕಾಂಕ್ರೀಟ್ ರಸ್ತೆ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ದೊಣೆಗಂಗಕ್ಕೆ ನಾವು 9 ಕೋಟಿ ರೂಪಾಯಿ ಹಾಕಿದ್ವಿ. ಈ ಕಡೆಯಿಂದ 4 ಕೋಟಿ, ಆ ಕಡೆಯಿಂದ 4 ಕೋಟಿ. ದೊಣೆಗಂಗ ಊರಳಿಗೂ 1 ಕೋಟಿ ರೂಪಾಯಿ ಹಾಕಿದ್ವಿ. ಪ್ರತಿ ಊರಿಗೂ ಹಾಕಿದ್ವಿ. ದೊಡ್ಡಗುಣಿಗೆ ಹಾಕಿದ್ದೀವಿ, ದೇವರಹಟ್ಟಿಗೆ ಹಾಕಿದ್ದೀವಿ, ಮಾವನಹಳ್ಳಿ ಹಟ್ಟಿಗೆ ಹಾಕಿದ್ದೀವಿ, ಹೊನ್ನೆನಹಳ್ಳಿಗೆ ಹಾಕಿದ್ದೀವಿ. ಆಮೇಲೆ ಈ ಹೊನ್ನೆನಹಳ್ಳಿ ದೇವಸ್ಥಾನಕ್ಕೂ ಕೂಡ ಹಾಕಿದ್ವಿ. ಆಮೇಲೆ ಮಾವನಹಳ್ಳಿಲಿ ಸಮುದಾಯ ಭವನ ಕಟ್ಕೊಂತೀವಿ, ಕರಿಯಮ್ಮ ದೇವರು, ಅದಕ್ಕೆ 50 ಲಕ್ಷ ಹಾಕಿದ್ದೀನಿ. ಎಲ್ಲ ಈ ಭಾಗದಲ್ಲಿ ಪೂರ ಎಷ್ಟು ಕೋಟಿ ಅನುದಾನದಲ್ಲಿ ಒಟ್ಟು ಈ ಭಾಗಕ್ಕೆ ಸುಮಾರು ನಾವು ಒಂದು 150 ಕೋಟಿ ಮೇಲೆ ಹಾಕಿದ್ವಿ. ಬಳಿಕ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ಶೀಘ್ರವಾಗಿ ನಡೆಸುವ ಭರವಸೆ ಇದೆ. ಜೊತೆಗೆ ಕೊಂಡ್ಲಿ, ದೊಡ್ಡಗುಣಿ, ಮಠಗಂಗಯ್ಯನಪಾಳ್ಯ ಕೆರೆಗಳಿಗೆ ಹೇಮಾವತಿ ನೀರನ್ನ ಲಿಫ್ಟ್ ಇರಿಗೇಷನ್ ಮಾಡಲಾಗ್ತಾ ಇದ್ದು, ಕುಡಿಯುವ ನೀರಿಗೆ ಹಾಗೂ ಅಂತರ್ಜಲ ಮಟ್ಟ ವೃದ್ಧಿಗಾಗಿ ಈ ಭಾಗದ ರೈತರಿಗೆ ತುಂಬಾ ಅನುಕೂಲಕರವಾಗಲಿದೆ ಎಂದಿದ್ದಾರೆ. ಈಗ ನಾವು ಮಠಗಂಗಯ್ಯನಪಾಳ್ಯದ ಮಾಡಿದ್ದೀವಿ, ಅದಕ್ಕೂ ಫುಲ್ ಪ್ರಮಾಣದಲ್ಲಿ ಮಾಡಿಲ್ಲ. ಅದಕ್ಕೂ 40% ನೀರು ಮಾತ್ರ ಅದಕ್ಕೆ ಹೋಗಂಗೆ ಮಾಡಿರ್ತಕ್ಕಂಥದ್ದು. ಈಗ ದೊಡ್ಡಗುಣಿ ಕೆರೆ ಮಾಡಿದಾಗ ದೊಡ್ಡಗುಣಿ ಕೆರೆ ತುಂಬಲೇ ಇಲ್ಲ. ಈಗ ಕ್ಲೀನಾಗೆ ಅಂಡರ್ಗ್ರೌಂಡ್ ವಾಟರ್ ಚಾರ್ಜ್ ಆಗುತ್ತಲ್ವ, 6 ತಿಂಗಳು ಒಂದೇ ಸಮ ನೀರು ಹೊಡೆದಾಗ ಆಟೋಮೆಟಿಕಲಿ ಅಂಡರ್ಗ್ರೌಂಡ್ ವಾಟರ್ ಚಾರ್ಜ್ ಆಗುತ್ತೆ. ಅದರಿಂದ ಅಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗೆಹರಿದೈತೆ. ಅದು ನಾವು ಕುಡಿಯೋಕ್ಕೆ ನೀರು ಕೊಡೋಕ್ಕಾಗ್ತಿರ್ಲಿಲ್ಲ. ಅಂತಂದರೆ ಈಗ ಸಬ್ಸಿಡೆಂಟಾಗಿ ಕುಡಿಯೋಕ್ಕೆ ನೀರು ಕೊಡ್ತೀವಿ. ರೈತರು ಚೆನ್ನಾಗಿದ್ದಾರೆ, ಒಳ್ಳೆ ಅಂತರ್ಜಲ ಇಂಪ್ರೂವ್ ಆಗಿದೆ. ಕೆಲಸದ ಸ್ಟೇಟ್ಮೆಂಟ್ ಕೊಡೋದು, ಅವರಷ್ಟು ಕೊಡೋದು, ಇವರಷ್ಟು ಕೊಡೋದು, ಅದರಿಂದ ಏನು ಯೂಸ್ ಆಗಲ್ಲ, ನಿಮಗೆ ಆಹಾರ ಆಗ್ತೀವಿ ಅಷ್ಟೇ. ಪತ್ರಕರ್ತರಿಗೆ ನಾವು ಆಹಾರ ಆಗ್ತೀವಿ. ನೀವು ಅವ್ರ ಮೇಲೆ ಬೈತೀರಾ, ಇವ್ರು ಅವ್ರ ಮೇಲೆ ಬರೀತೀರಾ. ಅದರಿಂದ ಏನಾರ ಬೆನಿಫಿಟ್ ಆಗೋದಾದರೆ ಬೇಕಾದ್ರೆ ಹೇಳೋಣ. ಅದರಿಂದ ಏನೂ ಆಗಲ್ಲ, ಯಾಕೆ ಕೊಡಬೇಕು? ಅಲ್ಲ, ಈಗ ನೀವು ಪರವಾಗಿದ್ದೀರಾ? ನಾನು ಯಾವುದು ಪರವಾಗೂ ಇಲ್ಲ, ಯಾವುದು ವಿರೋಧವೂ ಇಲ್ಲ. ಒಂದು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಬಗ್ಗೆ ಚುನಾವಣೆ ಮಾಡ್ತೀನಿ ಅಂತ ಹೇಳಿದರೆ, ಗ್ರಾಮ ಪಂಚಾಯಿತಿಗಳು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಬೇಕು. ಅಲ್ಲೇ 2-3 ವರ್ಷ ಆಯಿತು ಜಿಲ್ಲಾ ಪಂಚಾಯಿತಿ, ಅದನ್ನು ಮಾಡಬೇಕು, ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ ಅವರಿಗೆ ಸನ್ಮಾನ ಮಾಡಿದ್ರು. ಇದೇ ವೇಳೆ ಮುಖಂಡರಾದ ಜಗನ್ನಾಥ್ ಪಾಪಣ್ಣ ಕೊಂಡ್ಲಿ, ಪಿಡಿಒ ರಂಗನಾಥ್ ದೊಡ್ಡಗುಣಿ, ಪಿಡಿಒ ರಂಗರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಸೇರಿ ಹಲವರು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.